ಅಮಿತ್ ಶಾ ಅವರು ಕೂಡ ಅಹಮದಾಬಾದ್ಗೆ ತೆರಳುತ್ತಾ ಇದ್ದಾರೆ. ಎಸ್, ಇನ್ನು ವಿಮಾನ ದುರಂತ ಸ್ಥಳಕ್ಕೆ ಅಮಿತ್ ಶಾ ಕೂಡ ಭೇಟಿಯನ್ನ ಕೊಡೋರಿದ್ದಾರೆ. ಇದಾಗಲೇ ಪ್ರಧಾನಿ ಮೋದಿ ಜೊತೆಗೂ ಕೂಡ ಕಮ್ಯುನಿಕೇಟ್ ಮಾಡ್ಕೊಂಡಿರುವಂತಹ ವಿಚಾರಗಳನ್ನ ನಾವು ಹೇಳ್ತಾ ಇದ್ವಿ. ಹಾಗೆ ಗುಜರಾತ್ನ ಸಿಎಂಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದಾಗಲೇ ಏನಾಗಿತ್ತು, ಯಾರ್ಯಾರು ಪ್ರಯಾಣಿಕರಿದ್ರು, ಏನ್ ಡೀಟೇಲ್ಸ್ಗಳು ಸಿಗ್ತಾ ಇದೆ ಅಂತ PMO ಕಚೇರಿಯಿಂದನೂ ಕೂಡ ಕರೆ ಬಂದಿತ್ತು. ಗುಜರಾತ್ ಸಿಎಂಗೆ ಡೀಟೇಲ್ಸ್ಗಳನ್ನ ಶೇರ್ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರವಾಗಿ ಇದೀಗ ಖುದ್ದು ಅಮಿತ್ ಶಾ ವಿಮಾನ ದುರಂತ ನಡೆದಿರುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಂಥ ದೊಡ್ಡ ದುರಂತಕ್ಕೆ ಅಹಮದಾಬಾದ್ ಏರ್ಪೋರ್ಟ್ ಸಾಕ್ಷಿ ಆಗ್ತಾ ಇದೆ ಇವತ್ತು ಅಂತ. ಪತನವಾದ ವಿಮಾನದಲ್ಲಿ ಸುಮಾರು 52 ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ರು ಅನ್ನುವಂಥದ್ರ ಬಗ್ಗೆ ಸಿಗ್ತಿರುವಂತಹ ಅಪ್ಡೇಟ್ಸ್. ಈಗ 5 ನಿಮಿಷದಲ್ಲೇನೆ ಟೇಕ್ ಆಫ್ ಆಗಿ 5 ನಿಮಿಷದಲ್ಲಿ ಆಗಿರುವಂತಹ ಪತನ ಇದು. ಸುಮಾರು ಮಧ್ಯಾಹ್ನ 1:38ಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಹಾರದಂತಹ ವಿಮಾನ 5 ನಿಮಿಷದಲ್ಲಿ ಪತನವಾಗಿದೆ. ಇದರಲ್ಲಿ ಸುಮಾರು 52 ಜನ ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ರು ಅನ್ನುವಂಥದ್ರ ಬಗ್ಗೆ ಈಗ ಸಿಗ್ತಿರುವಂತಹ ಮಾಹಿತಿ. ಒಟ್ಟು 242 ಜನ ಪ್ರಯಾಣಿಸ್ತಾ ಇದ್ರು. ಇದರಲ್ಲಿ 52 ಜನ ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ರು. ಅವರು ಲಂಡನ್ಗೆ ತೆರಳುತ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಈಗ ಇನ್ನೂ ಕೂಡ ಅಗ್ನಿಶಾಮಕ ದಳದ ವಾಹನಗಳು ಅಲ್ಲಿ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ ಸ್ಥಳದಲ್ಲಿ. ಇದೊಂದು ಜನನಿಬಿಡ ಪ್ರದೇಶ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ನಾವು ದೃಶ್ಯಗಳಲ್ಲಿ ನೋಡಬಹುದು. ಒಂದು ಬಿಲ್ಡಿಂಗ್ ಕೂಡ ಈ ವಿಮಾನ ಪತನವಾಗಿ ಬೆಂಕಿ ಕಾಣಿಸ್ಕೊಂಡಿದ್ದರಿಂದಾಗಿ ಆ ಬಿಲ್ಡಿಂಗ್ ಕೂಡ ಹೊತ್ತಿ ಉರಿದಿದೆ. ಅದರ ಪಕ್ಕದಲ್ಲೇನೆ ಕೆಲಸ ಮಾಡ್ತಾ ಇದ್ದಂತಹ ಒಂದಷ್ಟು ಜನ ಸಿಬ್ಬಂದಿ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಹೇಗಾಯ್ತು ಈ ಒಂದು ದುರಂತ, ನಾವು ನೋಡಿದ್ವಿ, ನಮ್ಮ ಕಣ್ಣಾರೆ ನೋಡಿದ್ವಿ ನಾವು ಈ ಒಂದು ದುರಂತವನ್ನ ಅಂತ ಹೇಳಿ. ತಕ್ಷಣಕ್ಕೆ ಬೆಂಕಿ ಕಾಣಿಸ್ಕೊಂಡಿದ್ದು, ತಕ್ಷಣಕ್ಕೆ ಅಲ್ಲಿಗೆ ಆಂಬ್ಯುಲೆನ್ಸ್ ಎಲ್ಲವನ್ನು ಕೂಡ ನಾವು ಕಳಿಸಿದ್ವಿ ಅನ್ನೋದು. ನೋಡಿ, ಈಗ ಪ್ಯಾಸೆಂಜರ್ ಲಿಸ್ಟ್ ಕೂಡ ಸಿಕ್ಕಿದೆ. ನೋಡಿ, ಇದು ಪ್ಯಾಸೆಂಜರ್ ಲಿಸ್ಟ್. ಇದರಲ್ಲಿ ಸುಮಾರು 52 ಜನ ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ರು. ಇನ್ನು ಉಳಿದಂತೆ ಕೆಲವೊಂದಷ್ಟು ಜನರ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಲಿಸ್ಟಲ್ಲಿ ನೇಮ್ಗಳು ಸ್ವಲ್ಪ ಅಸ್ಪಷ್ಟವಾಗಿದೆ, ಬಟ್ ಸ್ಟಿಲ್ ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ನಾವು ನೋಡಬಹುದು ಇದರಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ.